ಬರ್ರಿ ಈ ಕಡೆ ಬರ್ರಿ ಸರ ಸೈಡ್ ಬರ್ರಿ ಹೊಡಿ ಚಂದ ಇವತ್ತು ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ನಾನು ಯಾವಾಗಲೂ ಯಾವ ಡಿಸ್ಟ್ರಿಕ್ಟಿಗೆ ಹೋದರೂ ಫಸ್ಟು ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ವಿಸಿಟ್ ಮಾಡ್ತೀನಿ. ಮತ್ತು ಅಲ್ಲಿ ಎಲ್ಲ ನಮ್ಮ ಲೀಡ್ರುಗಳು MLAಗಳು ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರದ್ದು ಒಟ್ಟಾರೆ ಅಭಿಪ್ರಾಯ ಏನಾದರೂ ಇದೆಯಾ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರೋದು ತಿಳ್ಕೊಂಡು ಮತ್ತೆ ಈಗ ನಮ್ಮ ಜನಪ್ರತಿನಿಧಿಗಳ ಮೀಟಿಂಗಿಗೆ ಹೋಗಬೇಕಾಗಿದೆ. ಅದಕ್ಕೆ ಹೋಗ್ತೀನಿ. ನಾರ್ಮಲಿ ನಾನು ಮೀಟಿಂಗ್ ಆದಮೇಲೆ ಪ್ರೆಸ್ ಅವ್ರನ್ನ ಮೀಟ್ ಮಾಡ್ತಾಯಿದ್ದೆ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಇಲ್ಲ ಫಸ್ಟ್ ಇದನ್ನು ಮೀಟ್ ಮಾಡಿದ್ದಾರೆ ನಿಮ್ಮ ಒಂದು ಕೋರಿಕೆ ಮೇಲೆ ಇಲ್ಲಿ ಬಂದಿದ್ದೀವಿ. ಇದು ನಾವು ರಿವ್ಯೂ ಮೀಟಿಂಗ್ ಎಲ್ಲ ಕಡೆ ಮಾಡ್ತಾಯಿದ್ವಿ. ಮೊದಲು ನಾನು ಮೆಸ್ಕಾಂ ವ್ಯಾಪ್ತಿಯಲ್ಲಿ ಮಾಡ್ತಾಯಿದ್ದೆ. ಮೆಸ್ಕಾಂ ವ್ಯಾಪ್ತಿಯಿಂದ ತುಂಬ ದೊಡ್ಡದಾಗ್ತದೆ. MLAಗಳು ಹೆಚ್ಚಿಗೆ ಬರ್ತಾರೆ, ಆಫೀಸರ್ಗಳು ತುಂಬ ಇರ್ತಾರೆ. ಅದಕ್ಕೆ ಡಿಸ್ಟ್ರಿಕ್ಟ್ ಆದರೆ ಆ ಲಿಮಿಟೆಡ್ ಆಗಿರ್ತದೆ. ಅವ್ರದ್ದು MLAಗಳದ್ದು MLCಗಳು ಅಥವಾ ಲೋಕಸಭಾ ಸದಸ್ಯರು ಎಲ್ಲ ಅವರ ಅಭಿಪ್ರಾಯ ತಗೊಂಡು ಅಲ್ಲಿ ಆಫೀಸರ್ಗಳು ಇರ್ತಾರೆ. ಅದಕ್ಕೆ ಪರಿಹಾರ ಕಂಡುಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾಯಿದ್ವಿ. ಈಗಾಗಲೇ ನಾವು ಬೆಳಗ್ಗೆ ಇದಕ್ಕೆ ಬಾಗಲಕೋಟೆ ಹೋಗಿ ಈಗ ಬಿಜಾಪುರಕ್ಕೆ ಬಂದಿದ್ದೀವಿ. ಈಗ ಅದಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ತಗೊಂಡಿದ್ದೀವಿ. ಈಗ ಕಳೆದ ವರ್ಷ ತಮಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದ ಮೇಲೆ ಆಗ ಒಂದೇ ಸತಿ ಕರೆಂಟ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಸುಮಾರು 4 ವರ್ಷಗಳ ಕಾಲ ಹೆಚ್ಚಿಗೆ ಡಿಮ್ಯಾಂಡ್ ಇರಲಿಲ್ಲ, ಹೆಚ್ಚಿಗೆ ಎಲೆಕ್ಟ್ರಿಸಿಟಿನ ಗ್ರಿಡ್ಡಿಗೆ ಸೇರಿಸಿರಲಿಲ್ಲ. ಈಗ ಕೋವಿಡ್ ಇತ್ತು, ಬೇರೆ ಬೇರೆ ಕಾರಣದಿಂದ. ಈಗ ನಮ್ಮ ಸರ್ಕಾರ ಬಂದ ಕೂಡಲೇ ಅದು ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಈ ವರ್ಷವೂ ಜಾಸ್ತಿ ಆಗ್ತಾಯಿದೆ. ಕಳೆದ ವರ್ಷ ಬರಗಾಲ ಇದ್ದರೂ ಸಮೇತ ಯಾವುದೇ ಕರೆಂಟ್ ಕಟ್ಟನ್ನು ಮಾಡಿರಲಿಲ್ಲ. 1 ತಿಂಗಳು ಮಾತ್ರ ಇರಿಗೇಷನ್ ಅವರಿಗೆ 7 ಗಂಟೆ ಇದ್ದಿದ್ದು 5 ಗಂಟೆ ಮಾಡಿದ್ವಿ ಹೊರತು ಅದು ಸಮೇತ 1 ತಿಂಗಳಾದಮೇಲೆ ತೆಗೆದುಹಾಕಿದ್ವಿ. ಈ ವರ್ಷವೂ ಅಷ್ಟೇ. ಇನ್ನು ಈಗಾಗಲೇ 17,000 ಅಷ್ಟು ಡಿಮ್ಯಾಂಡು ಬಂದಿದೆ. ಆದರೂ ಅದಕ್ಕಿರೋ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಸಮೇತ ಅದು 18-19 ಆಗ್ಬೋದು. ಅಂದಾಜು ಹಾಕಿದ್ದೀವಿ, ಎಲ್ಲ ಮಾಡ್ತಾಯಿದ್ವಿ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಇದು ತಗೊಳ್ತಾ ಇದ್ದೀವಿ. ಲಾಂಗ್ ಟರ್ಮ್ ಏನಂತ ಹೇಳ್ಬಿಟ್ರೆ ಪಂಪ್ ಸ್ಟೋರೇಜ್ ಅಂತ ಹೇಳ್ಬಿಟ್ರೆ ಅದು ಕೆಲವರಿಗೆ ಕಲ್ಪನೆ ಇಲ್ಲ ಏನೋ ಹೇಳ್ತಾ ಇದ್ದಾರೆ. ಈಗ ನಮ್ಮ ಎಕ್ಸಾಂಪಲ್ ಶರಾವತಿಯಲ್ಲಿ ಡ್ಯಾಮ್ ಇದೆ. ಅಲ್ಲಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ನೀರು ಕೆಳಗಡೆ ಹೋಗ್ತದೆ. ಆ ನೀರನ್ನ ಮತ್ತೆ ಡೇ ಟೈಮ್ ನಮಗೆ ಸೋಲಾರ್ ಬೇಕಾದಷ್ಟು ಇದೆ. ಆ ಸೋಲಾರ್ ಯೂಸ್ ಮಾಡಿ ಮತ್ತೆ ಪಂಪ್ ಮಾಡಿ ಮತ್ತು 5 ಮಿನಿಟ್ಸಲ್ಲಿ ನಾವು ಮತ್ತೆ ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಈಗ ಶರಾವತಿಯಲ್ಲಿ ಉತ್ಪಾದನೆ ಆಗೋದು ಪ್ರೊಡ್ಯೂಸ್ ಆಗ್ತಾ ಇರೋದು 1000 ಮೆಗಾವಾಟ್. ಬಹುಶಃ ಪಂಪ್ ಸ್ಟೋರೇಜ್ ಆದಮೇಲೆ 3000 ಮೆಗಾವಾಟ್. ಈಗ ಇರುವ 1000 ಮೆಗಾವಾಟಿಗೆ 2000 ಸೇರಿಸಿ 3000 ಮೆಗಾವಾಟಷ್ಟು ಪ್ರೊಡ್ಯೂಸ್ ಮಾಡೋದು. 2000 ಅದರಿಂದ ಹೆಚ್ಚಿಗೆ ನಾವು ಲ್ಯಾಂಡ್ ಸಮೇತ ಏನೂ ಇದಿಲ್ಲ. ಅಲ್ಲಿ ಫಾರೆಸ್ಟ್ ಅವರು ಬರೀ ಆ ಪೈಪ್ಲೈನ್ ಹಾಕಲಿಕ್ಕೆ ಮಾತ್ರ ಲ್ಯಾಂಡ್ ಬೇಕಾಗಿದೆ. ಕೆಳಗಡೆಯಿಂದ ನೀರು ಮತ್ತು ಒಂದು ಸಣ್ಣ ಪವರ್ ಹೌಸ್ ಮಾಡ್ತೀವಿ. ಬಾಕಿಯೆಲ್ಲ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಅದಕ್ಕಿರೋದು ನಾವು ಈಗಾಗಲೇ ಎಲ್ಲ ಮಾಡಿದ್ವಿ. ಅದು ನಾವು ಹೇಳಿದ ಕೂಡಲೇ ಕೊಡೋದಿಲ್ಲ. ಅದು ಅಲ್ಲಿಂದ ನಮ್ಮ ಸ್ಟೇಟ್ ಲೆವೆಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ ಮತ್ತು ಸೆಂಟ್ರಲ್ ವೈಲ್ಡ್ ಲೈಫ್ ಬೋರ್ಡ್ ಇದೆ. ಅವರು ಕ್ಲಿಯರೆನ್ಸ್ ಮಾಡಿದ ಮೇಲೆ ನಾವು ಅದನ್ನು ತಗೊಳ್ಳಿಕ್ಕಾಗ್ತದೆ. ಬಟ್ ಕ್ಲಿಯರೆನ್ಸ್ ಕೊಡ್ತಾರೆ ನಮಗಿದೆ. ಅದೇ ರೀತಿಯಲ್ಲಿ ಈಗ ಸಾಕಷ್ಟು ಸೋಲಾರು ನಾವು ಇದು ಮಾಡ್ತಾಯಿದ್ವಿ. ಆ ಸೋಲಾರು ಈಗ ನಮಗೆ ಎಕ್ಸಾಂಪಲ್ ಹೇಳಿದ್ರೆ ಪಾವಗಡದಲ್ಲಿ 2000 ಮೆಗಾವಾಟು ನಾವು ಸೋಲಾರ್ನ ಉತ್ಪಾದನೆ ಮಾಡ್ತಾಯಿದ್ವಿ. ಈಗ ಮೊನ್ನೆ ನಾವು ಹೋದಾಗ ಅಲ್ಲಿ ಮತ್ತೆ ಇನ್ನು 2000 ಮಾಡಲಿಕ್ಕೆ ಜಾಗ ಕೊಡ್ತಿದ್ರು ರೈತರೇ. ಅದಕ್ಕೆ ರೈತರು ಸರ್ಕಾರ ಸೇರಿ ಮಾಡ್ತಾಯಿದ್ರು.
ಅವರೇ ಅವರ ಲ್ಯಾಂಡನ್ನು ಲೀಸಿಗೆ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಈಗಾಗಲೇ 2,000 ಇನ್ನೊಂದು ಅಡಿಷನ್ 10,000 ಎಕರೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಸಮೇತ ನಮಗೆ ಡಿಮ್ಯಾಂಡ್ ಇರೋದು ರಾತ್ರಿ ಹೊತ್ತು ಮತ್ತು ಎರ್ಲಿ ಮಾರ್ನಿಂಗ್. ಹಗಲು ಹೊತ್ತು ನಮಗೆ ಸೋಲಾರ್ ಇದೆ, ವಿಂಡ್ ಇದೆ, ಬೇಕಾದಷ್ಟು ಬಂದುಬಿಡ್ತದೆ. ಅದಕ್ಕೆ ನಾವು ಎರ್ಲಿ ಮಾರ್ನಿಂಗ್ ಡಿಮ್ಯಾಂಡಿಗೋಸ್ಕರವಾಗಿ ಈ ಪೀಕ್ ಅವರ್ಸ್ ಏನಿದೆ ಅದಕ್ಕೆ ನಾವು ಈ ಪಂಪ್ ಸ್ಟೋರೇಜ್ ಮಾಡ್ತಾಯಿದ್ವಿ. ಪ್ಲಸ್ಸು ಪಾವಗಡದಲ್ಲಿ ಒಂದು 2,000 ಮೆಗಾವಾಟ್ ಬ್ಯಾಟ್ರಿ ನಾವು ಇದು ಈಗಾಗಲೇ ಪ್ರಪೋಸ್ ಮಾಡಬೇಕಂದಿದ್ದೀವಿ. ಹಗಲು ಹೊತ್ತು ಅಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತೀವಿ ಬ್ಯಾಟ್ರಿಲಿ ಸ್ಟೋರ್ ಮಾಡಿ ಅಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಈಗಾಗಲೇ ಇದೆ. ರಾತ್ರಿ ಹೊತ್ತು ನಾವು ಯೂಸ್ ಮಾಡ್ತಾ ಇಲ್ಲ. ಆ ಟ್ರಾನ್ಸ್ಮಿಷನ್ ಲೈನ್ ಯೂಸ್ ಮಾಡಿಬಿಟ್ಟು ಅದನ್ನು ಇದು ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದು ನಿಮಿಷ ಅದೇ ರೀತಿಯಲ್ಲಿ ನಮಗೆ ರಾಯಚೂರು, ಬಾಗಲಕೋಟೆ, ಕೊಪ್ಪಲು ಅಲ್ಲೆಲ್ಲ ಸಾಕಷ್ಟು ಸೋಲಾರ್ ಆಗ್ತದೆ. ಅಲ್ಲಿ ಸಮೇತ ಹೆಚ್ಚಿಗೆ ಸೋಲಾರ್ ಬಂದಾಗ ಅಲ್ಲಿ ಸಮೇತ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಬಿಟ್ಟು ಪೀಕ್ ಅವರ್ಸಲ್ಲಿ ಕೊಡುವಂಥ ಒಂದು ಇದನ್ನು ನಾವು ಈಗಾಗಲೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದನ್ನು ಬೇಗ ಮಾಡ್ತೀವಿ. ಇನ್ನೊಂದು ನಮಗೆ ರೈತರಿಗೆ ಹಗಲು ಹೊತ್ತು ಬೇಕಂತ ಹೇಳ್ತಿದ್ದಾರೆ. ಹಗಲು ಹೊತ್ತೇ ನಾವು ಕೊಡಲಿಕ್ಕೆ ಈಗ ಎಲ್ಲಿಲ್ಲ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ರೆ ಕೆಲವು ಕಡೆ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇರೋದಿಲ್ಲ, ಸಬ್ಸ್ಟೇಷನ್ ಇರೋದಿಲ್ಲ. ಅದು ಮಾಡ್ತಾಯಿದ್ವಿ. ನಾವೀಗ ಕುಸುಮ್ ಸಿ ಒಂದು ಯೋಜನೆ ಮಾಡ್ತಾಯಿದ್ವಿ. ಅದರ ಪ್ರಕಾರ ಸಬ್ಸ್ಟೇಷನ್ ಎಲ್ಲಿದೆ 1 ಮೆಗಾವಾಟಿಗೆ 4 ಎಕರೆ ಜಾಗ ಬೇಕು. ಆ ಸಬ್ಸ್ಟೇಷನ್ ಕೆಪಾಸಿಟಿ 10 ಮೆಗಾವಾಟ್ ಇದ್ದರೆ ಆ 40 ಎಕರೆ ನಾವು ಸರ್ಕಾರಿ ಲ್ಯಾಂಡಿಂದ ಸರ್ಕಾರ ಕೊಡ್ತಾರೆ. ಇಲ್ಲಂದರೆ ಈ ಖಾಸಗಿಯವರ ಹತ್ರ ಲೀಸ್ ಬೇಸ್ ಮೇಲೆ ತಗೊಂಡು ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ವಿ. ಆ ಥರ ಸುಮಾರು 3,000 ಮೆಗಾವಾಟಿಗೆ ಈಗಾಗಲೇ ಟೆಂಡರ್ ಖರೀದಿಗೆಲ್ಲ ಮಾಡಿದ್ವಿ. ಆಗ ನಮಗೇನು ಅಡ್ವಾಂಟೇಜ್ ಏನಂತಂದರೆ ಖಾಸಗಿಯವರೇ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ನಮಗೆ KERC ಅವರು ಒಂದು ಯೂನಿಟಿಗೆ ₹3.19 ಫಿಕ್ಸ್ ಮಾಡೋದು, ಅದರ ಒಳಗಡೆ ಇರಬೇಕು. ಆ ಥರ ನಾವು ಟೆಂಡರ್ ಕರೀತಾ ಇದ್ದೀವಿ. ಆಗ ನಮಗೆ ಕಡಿಮೆ ದರದಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಸಿಗ್ತದೆ. ಅಲ್ಲಿಯೇ IP ಸೆಟ್ಗಳಿಗೆ ಅಲ್ಲಿಯೇ ಕೊಡುವಂಥ ಒಂದು ಕೆಲಸವನ್ನು ಅದನ್ನು ಈಗಾಗಲೇ ಸ್ಟಾರ್ಟ್ ಮಾಡ್ತೀವಿ. ಇನ್ನೂ 1 ವರ್ಷ 1.5 ವರ್ಷದಲ್ಲಿ ಈ ಅಡಿಷನಲ್ ಬಂದರೆ ಹಗಲು ಹೊತ್ತೇ ಫಾರ್ಮಸಿಗೆ ಸಂಪೂರ್ಣವಾಗಿ ಕೊಡಲಿಕ್ಕೆ ಆಗ್ತದೆ. ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಕೊಡಲಿಕ್ಕೆ. ಮತ್ತು ಕೆಲವು ಕಡೆಯಲ್ಲಿ ಫಾರ್ಮಸಿ ಹೇಳ್ತಾ ಇದ್ದಾರೆ ನಮಗೆ ಕಂಟಿನ್ಯೂಸ್ ಪವರ್ ಕೊಡಬೇಡಿ, ನಮ್ಮ ನಮ್ಮ ನೀರು ವಾಟರ್ ಸೋರ್ಸ್ ಇದಾಗ್ತದೆ ಅಂಥ ಕಡೆಯಲ್ಲಿ ಸ್ವಲ್ಪ ಸ್ಟ್ಯಾಗ್ನೇಟ್ ಮಾಡಿಬಿಟ್ಟು ಕೊಡ್ತಾಯಿದ್ವಿ. ಈ ಥರ ಎಲ್ಲ ಕ್ರಮ ನಾವು ತಗೊಳ್ತಾ ಇದ್ವಿ. 7 ಅವರ್ಸ್ ನೋಡಿ ನಾವು ಕೊಡ್ತಾ ಇದ್ದೀವಿ. ನಿಮಗೇನಾಗ್ತದೆ ತೊಂದರೆ ಏನಾಗ್ತದೆ, ನಮ್ಮ ರಾಜ್ಯದಲ್ಲಿ 7 ಅವರ್ಸ್ ಕೊಡಿ, ನಮಗೆ ಪವರು ಇದೆ ನಮ್ಮ ಹತ್ರ. ಬಟ್ ಲೋಕಲ್ ಸಿಚುವೇಶನ್ ಇರ್ತದೆ. ಒಂದು ಸತ್ಯ ಟ್ರಾನ್ಸ್ಫಾರ್ಮರ್ ಕಟ್ಟು ಹೋಗಿರ್ತದೆ ಅಥವಾ ಲೈನಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಮಾತ್ರ ಬರ್ತದೆ ಹೊರತು ದಟ್ ಇಸ್ ಫಾರ್ ದ ಲೋಕಲ್ ಸಿಚುವೇಶನ್. ಲೋಕಲ್ ಅವ್ರನ್ನ ಅದು ಮ್ಯಾನೇಜ್ ಮಾಡ್ತಾರೆ. ನಮ್ಮ ಸ್ಟೇಟಲ್ಲಿ 7 ಅವರ್ಸ್ ಕೊಡಲಿಕ್ಕೆ ಇರುವ ಬೇಕಾದಷ್ಟು ಪವರು ನಾವು ಕಳೆದ ವರ್ಷವೂ ಕೊಟ್ಟಿದ್ದೀವಿ, ಈ ವರ್ಷವೂ ಕೊಡ್ತಾ ಇದ್ದೀವಿ. ಜ್ಯೋತಿ ರಿವೈಸ್ 22 ತಿಂಗಳೇನೋ ಆಯಿತು. ಅವಾಗ ಏನಾಗಿದ್ದು ನಿಮಗೆ ಹೊಸ ಬಿಲ್ಡಿಂಗ್ 58 ಯೂನಿಟ್ಸ್ ಕೊಟ್ಟಿದ್ರಿ. ಅದು 1 ವರ್ಷ ಆದಮೇಲೆ ಜಾಸ್ತಿ ಆಗಬೇಕಾಗಿತ್ತು. ಅದೇ ನೋಡಿ ಈಗ ಗೃಹ ಜ್ಯೋತಿದು 2,62,00,000 ಕನ್ಸ್ಯೂಮರ್ಸ್ ಇದ್ದಾರೆ. 62 ಕನ್ಸ್ಯೂಮರ್ ಅಂತ ಬಿಟ್ಟರೆ ಜನಸಂಖ್ಯೆ ಇದು ಮಾಡಿದ್ರೆ ಒಂದು ಕನ್ಸ್ಯೂಮರ್ ಜಾಸ್ತಿ, ಒಂದು ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಅಷ್ಟು ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನು ಅದನ್ನು ರಿವೈಸ್ ಮಾಡಲಿಕ್ಕೆ ಈಗ ಬೇಡಿಕೆ ಬಂದುಬಿಟ್ರೆ ಅದನ್ನು ಮತ್ತೆ ನಾವು ತಗೊಂಡು ಹೋಗಿ ಕ್ಯಾಬಿನೆಟಲ್ಲಿ ಇಟ್ಟುಬಿಟ್ಟು ಡಿಸ್ಕಸ್ ಮಾಡಬೇಕಾಗ್ತದೆ. ಬಟ್ ನಮ್ಮ ಪ್ರಕಾರ 58 ಯೂನಿಟೇ ಜಾಸ್ತಿ. ನಮ್ಮ ಆವ್ರೇಜ್ ಇರೋದು 50 ಯೂನಿಟು. ನಮ್ಮ ಆವ್ರೇಜ್ ಕನ್ಸಂಪ್ಷನ್ ಒಬ್ಬರಿಗೆ 60. ಇದು ಎಲ್ಲರಿಗೂ ಕೊಡಲಿಕ್ಕಲ್ಲ, ನಾವು ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಶಕ್ತಿ ಕೊಡಲಿಕ್ಕೆ ಮಾಡ್ತೀವಿ ಹೊರತು ಪ್ರತಿಯೊಬ್ಬರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳೋದಿಲ್ಲ. ನಾವು 200 ಯೂನಿಟ್ವರೆಗೆ ಅದರಲ್ಲಿ ಸಮೇತ ಆವ್ರೇಜ್ 1 ವರ್ಷ ತೆಗೆದುಬಿಟ್ಟು ಅದಕ್ಕೆ ಒಂದು 10% ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಈಗಾಗಲೇ ಅದನ್ನೆಲ್ಲ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಹೊಸ ಬಿಲ್ಡಿಂಗಿಗೆ 58 ಯೂನಿಟ್ಸ್ ಕೊಟ್ಟರೆ ಕಳೆದ ವರ್ಷ ಬಿಲ್ಡಿಂಗ್ ಇದ್ದವ್ರಿಗೆ ಈಗ ಜಾಸ್ತಿ ಯೂನಿಟ್ ಇದಾಗಿರುತ್ತೆ. ಅಂದರೆ ಅಪ್ಡೇಟ್ ಮಾಡಬೇಕಲ್ಲ ಸರ್, ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾರೆ. ಈಗ ಅಪ್ಡೇಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೇಳ್ತಾರೆ. ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಆಗ್ತದೆ ನಾವೀಗ. ನಾವು ಇಷ್ಟು 10-12 ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಸುಮಾರು 2,62,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಪ್ರತಿಯೊಂದು ನೀವು ಅಪ್ಡೇಟ್ ಮಾಡಬೇಕು. ಆ ಟೈಮ್ ಬರುವಾಗ ನಾವು ಅದನ್ನು ಇದು ಮಾಡ್ತೀವಿ. ಈಗ ನಮಗೆ ಕಂಪ್ಲೇಂಟ್ಸ್ ಯಾರ್ದು ಬರ್ತಾ ಇಲ್ಲ. ಇದು ಒಬ್ಬೊಬ್ಬರು ಕೇಳ್ತಾರೆ, ಪ್ರತಿಯೊಂದಕ್ಕೂ ಒಬ್ಬರು ಇರ್ತಾರೆ. ಬಟ್ ಜನರಲ್ ಆಗಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ನೋಡಿ ಗೃಹ ಜ್ಯೋತಿ ಆಗಲಿ ನಮ್ಮ ಎಲ್ಲ 5 ಗ್ಯಾರಂಟಿ ಪ್ರೋಗ್ರಾಮಿಂದ ಜನಕ್ಕೆ ಒಳ್ಳೆಯದಾಗಿದೆ. ಎಲ್ಲ ಧರ್ಮ ಜಾತಿಯವರಿಗೆ ಎಲ್ಲ ಇವರಿಗೆ ಆರ್ಥಿಕವಾಗಿ ಈಗ ಅದಕ್ಕೆ ಉದಾಹರಣೆ ಹೇಳೋದಾದರೆ ನಾವು ಈ 5 ಪ್ರೋಗ್ರಾಮ್ ಕೊಟ್ಟುಬಿಟ್ಟು ಸುಮಾರು 55,000-60,000 ಕೊಡ್ತೀವಲ್ಲ, ಅದರಿಂದಾಗಿ ಜನರ ಈ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿದೆ. ಅದರಿಂದ ಏನಾಗ್ತದೆ, ಎಕನಾಮಿ ಡೆವಲಪ್ ಆಗ್ತದೆ. ಜನ ಜಾಸ್ತಿ ಇವರು ನಾವು ಕೊಡೋರು ಯಾರು ಮನೆಯಲ್ಲಿ ದುಡ್ಡು
ಇದರ ಸೇಫಲ್ಲಿ ಹಾಕಿ ಕೂಡೋದಿಲ್ಲ. ಅವರೆಲ್ಲ ಒಂದು ಖರ್ಚು ಮಾಡ್ತಾರೆ. ಅಷ್ಟರಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದರೆ ನಮಗೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕೊಡೋದ್ರಲ್ಲಿ ನಂಬರ್ 2 ಇದೆ ಇಂಡಿಯಾ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ಟ ಮೇಲೆ ನಮ್ಮದೇ ನಂಬರ್ 2 ಇರೋದು. ಹಾಗೆ ಆರ್ಥಿಕವಾಗಿ ನಮಗೆ ಒಳ್ಳೆಯದಾಗಿದೆ. ನಮ್ಮ ತೊಂದರೆ ಏನಾಗಿದೆ, ಎಲ್ಲ GST ಮಾಡಿ ಕೊಡ್ತಾ ಇದ್ದೀವಿ. 4,20,000 ಕೋಟಿ ರೂಪಾಯಿ ಕೊಡ್ತಾಯಿದ್ವಿ. ನಮಗೆ ಹಿಂದೆ ಬರೋದು ಬರೀ 55,000 ರಿಂದ 60,000 ಬರ್ತದೆ ಅಷ್ಟೇ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. ನಾವು ಕೊಡುವ GSTಗೆ ಕೇಂದ್ರ ಸರ್ಕಾರದವರು ಹೆಚ್ಚು ಸ್ವಲ್ಪ ಜಾಸ್ತಿ ಕೊಟ್ಟರೆ ನಮಗೂ ಪ್ರಯೋಜನ ಆಗ್ತಿತ್ತು. ಅದಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ನೀವು ಬೇರೆಯವ್ರಿಗೆ ಕೊಡಿ, UP ಬಿಹಾರದವ್ರಿಗೆ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ನಾವು ಕೊಡುವುದಕ್ಕೆ ಏನು ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನೋಡಿ, ದರ ರೇಟ್ ಮಾಡೋದು ಅಂತ ಹೇಳ್ಬಿಟ್ರೆ KERC ಅವರಿದ್ದಾರೆ. KERC ಅವರು ಅದನ್ನು ನಾವು ನಮ್ಮ ಎಸ್ಕಾಮಿಂದ ಸಬ್ಮಿಟ್ ಮಾಡ್ತಾರೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡಿಟ್ಟಿದ್ದಾರೆ. ಅವರು ಏನು ನಿರ್ಧಾರ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಳೆದ ವರ್ಷ ಮಾಡಲೇ ಇಲ್ಲ. ನಾವು ಮಾಡಬೇಕಂತ ಹೇಳಿ ಕೊಟ್ಟರು ಮಾಡಲಿಲ್ಲ. ಅವರೆಲ್ಲ ಅದಕ್ಕೆಲ್ಲ ಕರೀತಾರೆ, ಎಲ್ಲ ಪಬ್ಲಿಕ್ಕು ಬೇರೆ ಬೇರೆಯವ್ರನ್ನ ಇಂಟ್ರಾಕ್ಟ್ ಮಾಡಿಬಿಟ್ಟು ಮಾಡ್ತಾರೆ. ಅದನ್ನು ಇಂಟ್ರಾಕ್ಟ್ ಮಾಡಿ ಮಾಡ್ತಾರೆ. ಸರ್, ಇನ್ನೊಂದು ಈಗ ಪಂಪ್ಸೆಟ್ ರೈತರ ಜಮೀನು ಹಾಕಬೇಕಾದ್ರೆ ಅಧಿಕಾರಿಗಳು ಲಂಚ ತಗೋತಾರೆ ಅನ್ನೋದು ಸಾಕಷ್ಟು ದೂರುಗಳು ಸರ್. ನಾನೊಂದು ಅಲ್ಲ, ನಿಮಗೆ ಈ ಲಂಚ ಕೊಡ್ತಾರೆ ಅನ್ನೋದು ಮಾತು ಮೊದಲಿಂದ ನಡೀತಾ ಇದೆ. ಲಂಚ ಯಾರಿಗೆ ಕೊಡಬೇಡಿ ನಾನು ಹೇಳ್ತೀನಿ. ಯಾರು ಯಾವ ಅಧಿಕಾರಿಗೂ ಲಂಚ ಕೊಡಬೇಡಿ. ನೀವು ಲಂಚ ಕೊಡೋದಿದ್ರೆ ಹಂಗೆ ತಗೊಳ್ತಾರೆ ಅವರು. ಅದು ಆ ಕಂಪ್ಲೇಂಟ್ಸ್ ನಮಗೆ ಕೊಡಿ. ನಮಗೆ ಲಂಚ ಕೇಳಿದ್ದಾರೆ, ಕೊಡಲಿಲ್ಲ, ಇವರು ಹೋಗ್ತಾ ಇಲ್ಲ ಅಂದರೆ ದೆನ್ ವಿ ಕ್ಯಾನ್ ಟೇಕ್ ಆ್ಯಕ್ಷನ್. ಅದನ್ನು ಇದು ಕೊಡುವಂಗೆ ಮಾಡ್ಬೋದಲ್ಲ. ಆ ಥರ ಜನ ಸ್ವಲ್ಪ ಇದು ಮಾಡಬೇಕಾಗಿದೆ. ಈಗ ನಾವು ಜನರು ಕೋಆಪ್ರೇಟ್ ಮಾಡಬೇಕಾಗ್ತದೆ. ನಾವಂತೂ ಲಂಚ ಇದಿಲ್ಲ. ನಾನಂತೂ ಯಾವ ಆಫೀಸರು ಪೋಸ್ಟಿಗಲ್ಲಿ ₹1 ತೊಗೊಳ್ಳೋದಿಲ್ಲ. ಗೊತ್ತಾಯ್ತು. ಅವರು ಹೋಗಿ ಕೆಲಸ ಮಾಡಿ ಜನರ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಹೊರತು ಆ ಥರ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ನೀತಿ ಹಂಗಿದೆ. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿಯವರು ಅದೇ ರೀತಿಯಲ್ಲಿ ನಮಗೆ ಅವರು ಸಮೇತ ಅದೇ ರೀತಿ ಮಾಡ್ತಾರೆ. ನಮಗೆ ಸಮೇತ ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ಮಾಡಿದ್ದು ಹೇಳಿದ್ದಾರೆ, ಮಾಡ್ತೀವಿ. ಸರ್, ವಿಜಯಪುರ ಜಿಲ್ಲೆಯಲ್ಲಿ KDP ಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು. ರೈತರಿಗೆ ಸರಿಯಾದ ಟೈಮಿಗೆ TC ರಿಪೇರಿ ಮಾಡಿ ಕೊಡದೇ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗಿದೆ ಅಂತ ಮನಗೋಳಿ ಸರ್ ಹೇಳಿದರು. ಇನ್ನೂ ಸಹಿತ KB ಅವರು ಯಾವುದೇ ರೈತರಿಗೆ ಸ್ಪಂದನೆ. ಅದಕ್ಕೆ ನಾನೀಗ ಬಂದಿದ್ದೀನಿ ಅಲ್ಲಿಗೆ. ಅವರು ಮನಗೋಳಿಯವರು ಇರ್ತಾರೆ, ಎಲ್ಲ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ, ಈಗ ನಮ್ಮ ಪ್ರಕಾರ ನಾವೇನು ಮಾಡಿದ್ವಿ, ನಾವು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದ ನಾವೇನು ಹೇಳಿದ್ವಿ ಅಂದರೆ ಬ್ಯಾಂಕ್ ಮಾಡಿದ್ವಿ. ಫಸ್ಟ್ ನಾವು ಕೇಳ್ತಾ ಇರೋದು ಯಾವುದೇ ಮೀಟಿಂಗಲ್ಲಿ ನಿಮ್ಮ ಹತ್ರ ಬ್ಯಾಂಕಲ್ಲಿ ಸ್ಟಾಕ್ ಇದೆಯಾ ಅಂತ ಕೇಳ್ತೀವಿ. ಕೂಡಲಾದರೆ 72 ಅವರ್ಸಲ್ಲಿ ನಾವು ಕೊಡಬೇಕಾಗ್ತದೆ. ಸಿಟಿ ಆದರೆ ಇದು 48 ಅವರ್ಸ್ ಕೊಡಬೇಕು ಅಂತ ಮಾಡಿದ್ದೀವಿ. ಅದರ ಪ್ರಕಾರ ಕೊಡ್ತಾಯಿದ್ರು. ಅದಕ್ಕೆ ಇವತ್ತು ಮೀಟಿಂಗಲ್ಲಿ ಅವರು MLA ಅವರು ಇರ್ತಾರಲ್ಲ, ಅದಕ್ಕೆ ಬಂದಿದ್ದು ನಾನು. ಅವ್ರು ಕೇಳಿದ್ರೆ ಆಫೀಸರ್ಗಳು ಅಲ್ಲಿ ಇರ್ತಾರೆ, ಉತ್ತರ ಕೊಡ್ತಾರೆ. ಅವ್ರದ್ದು ಏನು ಸಮಸ್ಯೆ ಏನಿದೆ ಅಂದರೆ ಅದು ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತದೆ. ನೋಡಿ, ಅದು ಮೆಟ್ರೋ ಮಿನಿಸ್ಟ್ರು ನಮ್ಮ DCM ಅವರು ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಕೇಳ್ಬೇಕಾರೆ ಇಲ್ಲ, ಪವರ್ದೇನಿಲ್ಲ. ಪವರಿಗೂ ಅದು ಇಲ್ಲ. ಪವರ್ ಅವರಿಗೆ ನಾವು ಕೊಡ್ತೀವಿ, ಅವ್ರು ಚಾರ್ಜ್ ಕೊಡ್ತಾರೆ ಅಷ್ಟೇ. ಡೆವಲಪ್ಮೆಂಟ್ ಇಲ್ಲದೇ ಹೊರಗಡೆ ಕರೆಂಟ್ ಸಪ್ಲೈ ಮಾಡ್ತಾರಲ್ಲ, ಆದರೂ ಕೂಡ ಅಲ್ಲಿಂದ ಸರ್ವಿಸ್ ಮಾಡ್ತಾರೆ. ಅವ್ರಿಗೆ ಕೇಳೋದಾಗೆಲ್ಲ ಡೆವಲಪ್ಮೆಂಟ್ ಆಗ್ಬೇಕಿಲ್ಲ ನೀವು ಇಲ್ಲ. ಈಗ ಹೊಸದಾಗಿ ಒಂದು ಇದು ಬಂದಿದೆ. ಈಗ ಯಾರ್ದು ಅಪ್ರೂವ್ ಆಗದಿದ್ದರೆ ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಳ್ತಾ ಇದ್ದೀವಿ. ವಾಟರ್ ಕನೆಕ್ಷನ್ ಕೊಡಬೇಡಿ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಡಿ ಅಂತ ಅದು ಬಂದುಬಿಟ್ಟು ಅದರ ಪ್ರಕಾರ ಮಾಡ್ತಾರೆ. ಕ್ಯಾಶ್ ವಸೂಲಿ ನಾನು ಹೇಳಿದಿಲ್ಲ ನಿಮಗೆ. ಕ್ಯಾಶ್ ಸ್ವಲ್ಪ ನಿಮಗೆ ಜಾಸ್ತಿ ಕ್ಯಾಶ್ ಇದ್ದು ಬಿಟ್ಟರೆ ನೀವು ತಗೊಂಡು ಯಾರಿಗೆ ಕೊಟ್ಟುಬಿಟ್ರೆ ನಾವು ಹೋಗಿ ನಿಲ್ಲಿಕ್ಕೆ ಆಗ್ತದೆ. ಕೊಡಬೇಡಿ ಅಂತ ನೀವು ಯಾಕೆ ಕೊಡಬೇಕು? ನೀವು ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಯಾರಾದರೂ ನಿಮಗೆ ಕೊಡದೇ ಇದ್ದರೆ ಕಾನೂನಿನ ಪ್ರಕಾರ, ಯಾರು ಕಾನೂನು ಬಾಹಿರವಾಗಿ ಮಾಡ್ತಾರೆ ಅಂಥವರು ದುಡ್ಡು ಕೊಡೋದು. ಕಾನೂನು ಪ್ರಕಾರ ಇರೋರು ಯಾಕೆ ದುಡ್ಡು ಕೊಡ್ತಾರೆ? ಸರ್, ಈಗ ಕೆಲವಾದ ನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್